ಟೀಚರ್ಸ್ PSTR ಆಗಿರ್ಬೋದು, GPTR ಆಗಿರ್ಬೋದು, ಪೇಪರ್ 1 ಬಗ್ಗೆ ಬಹಳಷ್ಟು ಜನ ಟೀಚರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕಡೆಯಿಂದ ಒಂದು ವಿಡಿಯೋ. ಓಕೆ, ನಾನು ನಿಮ್ಗೆ ಹೇಳ್ತಾ ಏನೇ ಬರ್ತಿದೆ, ಈ ಸ್ಮಾರ್ಟ್ 20 ಚಾನಲ್‌ದಲ್ಲಿ ನಿಮಗೆ ನೀವು PSTR ಲೆವೆಲ್ ಅಥವಾ ಪೇಪರ್ 1 ಲೆವೆಲ್ ಏನೇನು ಬೇಕು ಎಲ್ಲವೂ ವಿಡಿಯೋಸ್ ಸಿಗ್ತಾವೆ, ಗ್ರಾಮರ್ ವಿಡಿಯೋಸ್ ನೋಡ್ರಿ ಅಂತ ಇದ್ದೆ. ಸೊ ಅವನು ಕೂಡ ನೋಡ್ರಿ. ಇವಾಗ ನಿಮ್ಗೆ ನಿಮ್ಮದೇ ಆದ ಒಂದು ಮಾಡೆಲ್ ಕ್ವೆಶ್ಚನ್ ಕೋರ್ಸ್ ಬಿಟ್ಟಿರ್ತಾರಲ್ಲ, GPTR ಆಗಿರ್ಬೋದು, HST ಆಗಿರ್ಬೋದು, PSTR ಆಗಿರ್ಬೋದು, ಅದರಲ್ಲಿ ಪೇಪರ್ 1 ಮಾಡೆಲ್ ಕ್ವೆಶ್ಚನ್ ಪೇಪರ್ ಬಿಟ್ಟಿದ್ದಾರೆ. ಸೊ ಪಿ ಗ್ರೇಡ್ 2ದು ಜನರಲ್ ಪೇಪರ್ 1, ಜನರಲ್ ಇಂಗ್ಲಿಷ್ ಪೇಪರ್ 1 ಬಿಟ್ಟಿದ್ದಾರೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಒಂದು ಸ್ಪೆಷಲ್ ಏನಂತಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ, ಜೊತೆಗೆ ನೋಟ್ಸ್ ಅಂಡ್ ಪಾಯಿಂಟ್ಸ್ ಅಂಡ್ ಡೆಫಿನೇಷನ್ಸ್, ರೂಲ್ಸ್, ರೆಗ್ಯುಲೇಷನ್ಸ್, ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್, ಸೊ ಎಲ್ಲವನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದೊಂದು ಸಾಮಾನ್ಯ ಪತ್ರಿಕೆಯ ಒಂದು ಇಂಗ್ಲಿಷ್ ಇರುವಂತ ಒಂದು 10 ಮಾರ್ಕ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಎಲ್ಲ ಇನ್ಫಾರ್ಮೇಶನ್ ವಿಡಿಯೋನ ಕಂಪ್ಲೀಟ್ ನೋಡಿ. ದಿಸ್ ರಾಜು ಅಸ್ಮಿನಿ, ವೆಲ್ಕಮ್ ಟು ಇಂಗ್ಲಿಷ್ ಹ್ಯಾಂಡ್. ಎಸ್ ನೋಡಿ, ಇದು ಫಸ್ಟ್ ವಿಡಿಯೋ 2026 PST ಪೇಪರ್ 1 ಮೇಲೆ ಇರುವಂತದ್ದು ಜನರಲ್ ಇಂಗ್ಲಿಷ್ ಮಾಡಲ್ ಕ್ವಶನ್ ಪೇಪರ್ ಬೇಸ್ಡ್ ಮೇಲೆ ಸೆಕ್ಷನ್ 3 ದಲ್ಲಿ ಕೊಡ್ತಾರೆ ಜನರಲ್ ಇಂಗ್ಲಿಷ್ ಅಂತ ಹೇಳಿ. 26 to 35 ಕ್ವಶನ್ಸ್ ಇರುವಂತ ಎಲ್ಲ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಇದರಲ್ಲಿ ಆನ್ಸರ್ಸ್ ನೋಡೋಣ, ಎಕ್ಸ್ಪ್ಲನೇಷನ್ ನೋಡೋಣ, ಎಕ್ಸ್ಟ್ರಾ ನೋಟ್ಸ್ ನೋಡೋಣ. ಓಕೆ, ಸೊ ಇದು ನಿಮ್ ಸಿಲೆಬಸ್ ಅದ್ರ ತಕ್ಕಂತಿದೆ. ನೌನ್ಸ್, ಟೈಪ್ಸ್, ಪ್ರೊನೌನ್ಸ್, ವರ್ಬ್ಸ್, ಇವೇ ಇದ್ರ ಮೇಲೆ ಕ್ವಶನ್ ಕೇಳಿತ್ತು. ಅಡ್ಜೆಕ್ಟಿವ್ಸ್, ಕಂಜಂಕ್ಷನ್ಸ್, ಇದು ಸಿಲೆಬಸ್ ಮೇಲೆ ಕ್ವಶನ್ ಇದೆ. 10 ಮಾರ್ಕ್ಸ್ ಬಹಳಷ್ಟು ಈಸಿಯಾಗಿ ನೀವು ಔಟ್ ಆಫ್ ತಗೋಬಹುದು, ಏನೋ ತೊಂದರೆ ಇಲ್ಲ. ಸೊ ಅದೇ ಸಿಲೆಬಸ್ ನ ಇಲ್ಲಿ ಕಾಪಿ ಪೇಸ್ಟ್ ಇದೆ, ಅಲ್ಲಿ ಏನೋ ವಿಸಿಬಲ್ ಇಲ್ಲ ಅಂದ್ರೆ ಇಲ್ಲಿನೂ ಕೂಡ ನೀವು ನೋಡಬಹುದು. ಫೋನಿಯಾಲಜಿ ಮೇಲೇನೂ ಇದೆ. ಓಎಲ್ಸ್ ಕನ್ಸರ್ನ್ ಸ್ಟ್ರೆಸ್ ಮೇಲೆ ಕೇಳ್ತಾರೆ, ಸಿಂಪಲ್ ಇರ್ತಾವೆ ಕ್ವಶನ್ಸ್. ಕ್ಲಾಸಸ್ ಮೇಲೆ, ಕ್ವಶನ್ ಟ್ಯಾಕ್ಸ್ ಮೇಲೆ, ಟ್ರಾನ್ಸ್ಫಾರ್ಮೇಶನ್, ಡಿಗ್ರೀಸ್ ಆಫ್ ಕಂಪಾರಿಸನ್ ಅಲ್ಲಿ ಕೇಳ್ತಾರೆ. ಇಷ್ಟು ಹೈ ಲೆವೆಲ್ ಅಂತ ಹೋಗೋದಿಲ್ಲ, ಇಲ್ಲಿ ಕ್ವಶನ್ ಪೇಪರ್ ನೋಡ್ರೆ ಗೊತ್ತಾಗ್ತದೆ. ರೈಟ್, ಓಕೆ. ಸೊ ಜನರಲ್ ಇಂಗ್ಲಿಷ್ ದಲ್ಲಿ ಈ ರೀತಿ ಫಸ್ಟ್ ಸೆಕ್ಷನ್ 3 ಕೊಟ್ಟು ಜನರಲ್ ಇಂಗ್ಲಿಷ್, ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ನಂಬರ್ 26 to 28 ತನ ಇರುವಂತದ್ದಕ್ಕೆ ಕ್ವಶನ್ಗೆ ಆನ್ಸರ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ 26, 27, 28. ಸೊ 3 ಕ್ವಶನ್ಸ್ ಪ್ಯಾಸೇಜ್ ರೀಡಿಂಗ್ ಮೇಲೆ ಕೇಳ್ತಾರೆ. 3 ಮಾರ್ಕ್ಸ್ ಕ್ವಶನ್ಸ್ ಬರೋದು ಪ್ಯಾಸೇಜ್ ರೀಡಿಂಗ್. ಸ್ವಲ್ಪ ಓದ್ಕೊಡ್ರಿ. ಇದನ್ನೇ ನಾನು ಇಲ್ಲಿ ಕಾಪಿ, ಇದು ವಿಸಿಬಲ್ ಇದೆ ಅಲ್ಲ ಅಂತ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಈ ರೀತಿ ಕ್ವಶನ್ ಕೇಳ್ತಾರೆ. 26, 27, 28 ಕ್ವಶನ್ಗೆ ನೀವು ಆನ್ಸರ್ ಮಾಡೋದಿರುತ್ತೆ. ಓಕೆ, ಇಲ್ಲಿ ನೋಡಿ ಪ್ಯಾಸೇಜ್ ಏನಿದೆ. ಅರ್ಬನ್ ಗ್ರೀನ್ ಸ್ಪೇಸಸ್ ಲೈಕ್ ಪಾರ್ಕ್ಸ್. ನೋಡಿ, ಮೊದಲು ಕ್ವಶನ್ ಓದ್ಕೋಬೇಕು. ನಾನು ಅದೇ ಹೇಳ್ತೀನಿ, ಮೊದಲು ಇಲ್ಲಿ ಕ್ವಶನ್ಸ್ ಅದ ನೋಡ್ಕೊಡ್ರಿ. ಇಲ್ಲಿ ನೋಡ್ರಿ, ಅರ್ಬನ್ ಗ್ರೀನ್ ಸ್ಪೇಸಸ್ ಆರ್ ಕಾಲ್ಡ್ ದ ಲಂಗ್ಸ್ ಆಫ್ ದ ಸಿಟಿ ಆಸ್ ಅಂತ ಇದೆ ನೋಡ್ರಿ. ಸೊ ನಾವು ಓದ್ಬೇಕಾದ್ರೆ ಅರ್ಬನ್ ಗ್ರೀನ್ ಸ್ಪೇಸಸ್ ಮತ್ತು ಲಂಗ್ಸ್ ಗೆ ಅಂಡರ್ಲೈನ್ ಮಾಡ್ಕೋತೀನಿ. ಆಮೇಲೆ ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ಒನ್ ಮೆಂಟಲ್ ಹೆಲ್ತ್ ಬೆನಿಫಿಟ್ ಆಫ್ ಸ್ಪೆಂಡಿಂಗ್ ಟೈಮ್ ಇನ್ ಪಾರ್ಕ್ಸ್ ಇಸ್ ದ್ಯಾಟ್ ಪೀಪಲ್. ಓಕೆ, ಅದನ್ನು ಕೊಡಿ ಬೆನಿಫಿಟ್. ಆಮೇಲೆ ವಾಟ್ ಡು ಎಕ್ಸ್ಪರ್ಟ್ ಸಜೆಸ್ಟ್ ಫಾರ್ ಮೇಂಟೈನಿಂಗ್ ಇಕೋಲಾಜಿಕಲ್ ಬ್ಯಾಲೆನ್ಸ್ ಇನ್ ಸಿಟೀಸ್. ಮೇಂಟೈನಿಂಗ್ ಕೆಲವು ಕ್ವಶನ್ ನ ಫಸ್ಟ್ ಓದ್ಕೊಡ್ರಿ. ಓದ್ಬೇಕಾದ್ರೆ ಹಿಂಗೆ ಪೆನ್ಸಿಲ್ ಅಂಡರ್ಲೈನ್ ಮಾಡ್ರಿ, ಎಲ್ಲೆಲ್ಲಿ ಕೀವರ್ಡ್ಸ್ ಅನಿಸ್ತೋ, ಇಂಪಾರ್ಟೆಂಟ್ ಅನಿಸ್ತೋ ಅದನ್ನು. ಸೊ ಅದಾದ ನಂತರ ಇಲ್ಲಿಗೆ ಬರ್ರಿ, ಪ್ಯಾಸೇಜ್ ರೀಡಿಂಗ್ ಓದ್ರಿ. ಓದ್ಬೇಕಾದ್ರೆ ಕೀವರ್ಡ್ಸ್ ಎಲ್ಲರೂ ಬಂದ್ರೆ ಅಂಡರ್ಲೈನ್ ಮಾಡಿ, ಇಲ್ಲಿ ಏನೋ ಇಂಪಾರ್ಟೆಂಟ್ ಇದ್ರೆ ಅಂಡರ್ಲೈನ್ ಮಾಡಿ. ಆ ಕ್ವಶನ್ ಅರ್ಥ ಮಾಡ್ಕೊಡ್ರಿ, ಏನ್ ಕೇಳಿದಾರೆ ಅಂತ ಅದನ್ನ ಅರ್ಥ ಮಾಡ್ಕೊಂಡ್ ನಂತರ ಇಲ್ಲಿ ಓದ್ತಾ ಅರ್ಥ ಮಾಡ್ಕೊಡ್ರಿ ಪ್ಯಾಸೇಜ್ ಅನ್ನು. ಅರ್ಬನ್ ಗ್ರೀನ್ ನೋಡಿ, ಅರ್ಬನ್ ಗ್ರೀನ್ ಸ್ಪೇಸಸ್ ಅಂತ ಬಂತು, ಲೈಕ್ ಪಾರ್ಕ್ಸ್, ಗಾರ್ಡನ್ಸ್ ಅಂಡ್ ಟ್ರೀ ಲೈನ್ ಸ್ಟ್ರೀಟ್ಸ್ ಆರ್ ವೈಟಲ್ ಫಾರ್ ಹೆಲ್ತಿ ಸಿಟೀಸ್ ಇನ್ ರ್ಯಾಪಿಡ್ಲಿ ಗ್ರೋಯಿಂಗ್ ಸಿಟೀಸ್ ಲೈಕ್ ಬೆಂಗಳೂರು. ದೀಸ್ ಸ್ಪೇಸಸ್ ಆಕ್ಟ್ ಆಸ್ ಅ ಲಂಗ್ಸ್ ಬಂತು ಆಫ್ ದ ಸಿಟಿ. ಓದ್ಬೇಕಾದ್ರೆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋತೀನಿ. ದೇ ಹೆಲ್ಪ್ ರೆಡ್ಯೂಸ್ ಏರ್ ಪೊಲ್ಯೂಷನ್, lower temperatures, and provide habitats for birds and small animals. Beyond environmental benefits ಅನ್ನೋದು green spaces ಮತ್ತೆ improve mental health ಅನ್ನೋದು. Studies show that people who spend 20 minutes in a park feel less stressed, more focused ಅಂತ. They also serve as a community hubs ಅನ್ನೋದು ಇಂಪಾರ್ಟೆನ್ಸ್ ಮಾಡಿ. Where children play, elders walk, festivals are celebrated. However, due to rapid urbanization, many cities are losing green cover to buildings and roads. Experts ಇದು ಯಾವುದು urbanization suggest that ಇಲ್ಲಿ experts every city should have at least 15% of its area under green cover, maintain ecological balance ಅಂತ ಇದೆ. ಇಷ್ಟು ಹೋದ ನಂತರ ಅಗೇನ್ ಯು ಕಮ್ ಟು ದಿ ಕ್ವಶನ್ಸ್ ಬನ್ನಿ. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಅರ್ಬನ್ ಗ್ರೀನ್
spaces are called the lungs of the city as ಯಾಕೆ ಕರಿತಾ ಇದ್ದಾರೆ lungs of cities ಅಂತ ಕರೀತಾರೆ. So four options they are given here. They provide oxygen and reduce pollution ಅಂತ. They are shaped like lungs ಅಂತ. Only lungs can survive there ಅಂತ. They are located in the center of the city ಅಂತ. ಯಾಕೆ lungs ಅಂತ ಕರೀತಾರೆ ಅಂತ. ಸೊ ಇದಾದ ನಂತರ ಅಗೇನ್ ಯು ಹ್ಯಾವ್ ಟು ರೀಡ್ ದ ಪ್ಯಾಸೇಜ್ ಹೋದ್ರೆ ಯಾಕೆ ಕರಿತಾ ಇದ್ದಾರೆ ಅದಕ್ಕೆ ಲಂಗ್ಸ್ ಅಂತಂದ್ರೆ ಅರ್ಬನ್ ಗ್ರೀನ್ ಸ್ಪೇಸ್ ಇವೆಲ್ಲವೂ ಸ್ಟ್ರೆಸ್ ಆರ್ ವೈಟಲ್ ಸಿಟೀಸ್ ಇನ್ ರ್ಯಾಪಿಡ್ಲಿ ಬೆಂಗಳೂರು ಸ್ಪೇಸಸ್ ಆಕ್ಟ್ ಆಸ್ ಅ ಲಂಗ್ಸ್ ಆಫ್ ದ ಸಿಟಿ ಯಾಕೆ ದೇ ಹೆಲ್ಪ್ ರೆಡ್ಯೂಸ್ ಏರ್ ಪೊಲ್ಯೂಷನ್ ಲೋವರ್ ಟೆಂಪರೇಚರ್ಸ್ ಅಂಡ್ ಪ್ರೊವೈಡ್ ಹ್ಯಾಬಿಟೇಟ್ಸ್ ಆಫ್ ಬರ್ಡ್ಸ್ ಸ್ಮಾಲ್ ಅನಿಮಲ್ಸ್ ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕೆ ಇಲ್ಲಿ ಆಪ್ಷನ್ಸ್ ದಲ್ಲಿ ನೋಡ್ಕೊಡ್ರಿ ದೇ ಪ್ರೊವೈಡ್ ಆಕ್ಸಿಜನ್ ರೆಡ್ಯೂಸ್ ಪೊಲ್ಯೂಷನ್ ಇದೆ ದೇ ಆರ್ ಶೇಪ್ಡ್ ಲೈಕ್ ಲಂಗ್ಸ್ ಅಂತ ಅಲ್ಲ ಓನ್ಲಿ ಲಂಗ್ಸ್ ಕ್ಯಾನ್ ಸರ್ವೈವ್ ಅಲ್ಲ ದೇ ಆರ್ ಲೊಕೇಟೆಡ್ ಇನ್ ದ ಸೆಂಟರ್ ಅಲ್ಲ ಆಪ್ಷನ್ ಎ ಇಸ್ ದ ರೈಟ್ ಆಪ್ಷನ್ ಫಸ್ಟ್ ಒನ್ ದೇ ಪ್ರೊವೈಡ್ ಆಕ್ಸಿಜನ್ ಕೊಡ್ತವೆ ಮತ್ತು ರೆಡ್ಯೂಸ್ ಪೊಲ್ಯೂಷನ್ ಮಾಡ್ತವೆ ಅದಕ್ಕೆ ಲಂಗ್ಸ್ ಅಂತ ಕರೀತಾರೆ ದ ಫ್ರೇಸ್ ಲಂಗ್ಸ್ ಆಫ್ ದ ಸಿಟಿ ಅನ್ನೋದು ಏನಿದೆ ನೋಡ್ರಿ ಸೊ ಇದು ಫ್ರೇಸ್ ಇದು ಮೆಟಮಾರ್ಫ್ ಮೆಟಮಾರ್ಫಿಕಲ್ ಎಕ್ಸ್ಪ್ರೆಷನ್ ಇದೆ ಅದು ಇದು ಲಂಗ್ಸ್ ಆಫ್ ದ ಸಿಟಿ ಅಂತೇಳಿ ಈ ಗ್ರೀನ್ ಸ್ಪೇಸಸ್ಗಳು ಅಂತ ಅದನ್ನು ಕ್ವಶನ್ ಕೇಳ್ಬೋದು ಅದು ಗ್ರೀನ್ ಸ್ಪೇಸಸ್ ಯಾವ ಪಾರ್ಕ್ಸ್ ಆಗಿರ್ಬೋದು ಗಾರ್ಡನ್ಸ್ ಆಗಿರ್ಬೋದು ಟ್ರೀ ಲೈನ್ಡ್ ರೋಡ್ಸ್ ಆಗಿರ್ಬೋದು ಫಾರೆಸ್ಟ್ ಸೊ ವಾಟ್ ಆರ್ ದ ಗ್ರೀನ್ ಸ್ಪೇಸಸ್ ಅಂತಲೂ ಕೂಡ ಕ್ವಶನ್ ಕೇಳ್ಬೋದು ಅದನ್ನ ಸಿಂಬಾಲಿಕಲಿ ಯೂಸ್ ಮಾಡಿದ್ದಾರೆ ಓಕೆ ಲಂಗ್ಸ್ ಆಫ್ ದ ಸಿಟಿ ಅಂತೇಳಿ ಇಲ್ಲಿ ಗ್ರೀನ್ ಸ್ಪೇಸಸ್ ಅದು ಇದು ಮೆಟಾಫರ್ಗೆ ಎಕ್ಸಾಂಪಲ್ ಮೆಟಾಫರ್ ಅಂದ್ರೆ ನಾನು ಹೇಳ್ತೀನಿ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ತಿಳ್ಕೊರಿ ಮೆಟಾಫರ್ ಅಂತಂದ್ರೆ ರೂಪಕ ಅಲಂಕಾರ ರೂಪಕ ಅಲಂಕಾರ ಸಿಮಿಲಿ ಅಂತಂದ್ರೆ ಉಪಮಾ ಅಲಂಕಾರವನ್ನು ನಿಲ್ಬೇಕು ಇಲ್ಲಿ ರೂಪಕ ಅಲಂಕಾರದಲ್ಲಿ ಒನ್ ಥಿಂಗ್ ಇಸ್ ಡೈರೆಕ್ಟ್ಲಿ ಕಂಪೇರ್ಡ್ ವಿತ್ ಅನದರ್ ವಿದೌಟ್ ಯೂಸಿಂಗ್ ಲೈಕ್ ಆಸ್ ಸೊ ಬಂದಿರೋದಿಲ್ಲ ಲೈಕ್ ಆಸ್ ಸೊ ಬಂದಿರೋದಿಲ್ಲ ಡೈರೆಕ್ಟ್ ಕಂಪ್ಯಾರಿಸನ್ ಮಾಡಿರ್ತಾರೆ ಕಂಪೇರ್ ಮಾಡಿರ್ತಾರೆ ಸೊ ಯಾವುದೇ ಆಸ್ ಲೈಕ್ ಸೊ ಬರದೆ ಡೈರೆಕ್ಟ್ ಕಂಪ್ಯಾರಿಸನ್ ಇದ್ರೆ ಮೆಟಾಫರ್ ಆಸ್ ಲೈಕ್ ಸೊ ಬಂದು ಕಂಪ್ಯಾರಿಸನ್ ಇದ್ರೆ ಸಿಮಿಲಿ ಓಕೆ In according to the passage, one mental health benefit of spending time in parks is that people mental health ಅದು ಬಂದಿತ್ತು ನೋಡ್ರಿ become more competitive, feel less stressed and more focused, earn more money, sleep less. ಸೊ ಇದನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತ ಇಲ್ಲಿ ನಮ್ಮ ಹಿಂದಿನದ್ರಲ್ಲಿ ಅಲ್ಲಿ ಅಂಡರ್ಲೈನ್ ಕೂಡ ಮಾಡಿದ್ದೇವೆ ಅದು ಮೇಲ್ಗಡೆನೆ ಇರುತ್ತೆ ನಿಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ಇಲ್ಲಿ ನೋಡಿ ಮೆಂಟಲ್ ಹೆಲ್ತ್ ಅಂತ ಇಲ್ಲಿ ಬಂದಿತ್ತು ಹೌ ದ ಪೀಪಲ್ ಸ್ಪೆಂಡ್ 20 minutes ಫೀಲ್ ಲೆಸ್ ಸ್ಟ್ರೆಸ್ ಮೋರ್ ಫೋಕಸ್ಡ್ ಅಂತ ಬಂದಿದೆ ನೋಡಿ ಓಕೆ ಸೊ ಅದಕ್ಕೆ ಮತ್ತೆ ಕ್ವಶನ್ ಓದಿ ಅದನ್ನ ಚೆಕ್ ಮಾಡ್ಕೊಂಡು ಮಾರ್ಕ್ ಮಾಡ್ರಿ ಹಂಗೆ ಡೈರೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸೊ ಇಲ್ಲಿ ಕರೆಕ್ಟ್ ಆದದ್ದು ಫೀಲ್ ಲೆಸ್ ಸ್ಟ್ರೆಸ್ಡ್ ಅಂಡ್ ಮೋರ್ ಫೋಕಸ್ಡ್ ಆಗುತ್ತೆ ಸೊ ಒಂದ್ಸಲ ಮೆಥಡ್ ಹೇಳ್ಕೊಟ್ಟಿದ್ದೀನಿ ಅದನ್ನೇ ಫಾಲೋ ಮಾಡಿ ವಾಟ್ ಡು ಎಕ್ಸ್ಪರ್ಟ್ ಸಜೆಸ್ಟ್ ಫಾರ್ ಮೇಂಟೈನಿಂಗ್ ಇಕೋಲಾಜಿಕಲ್ ಬ್ಯಾಲೆನ್ಸ್ ಇನ್ ಸಿಟೀಸ್ ಅಂತ ಕ್ವಶನ್ ಕೇಳಿದರೆ ಏನ್ ಸಜೆಸ್ಟ್ ಮಾಡಿ ಅದನ್ನು ಅಂಡರ್ಲೈನ್ ಮಾಡಿದ್ದೀವಿ ಬಿಲ್ಡಿಂಗ್ ಮೋರ್ ರೋಡ್ಸ್ ಆಗಿರ್ಬೋದು ಹ್ಯಾವಿಂಗ್ ಅಟ್ ಲೀಸ್ಟ್ 50% ಸಿಟಿ ಏರಿಯಾ ಅಂಡ್ ಗ್ರೀನ್ ಕವರ್ ಆಗಿರ್ಬೋದು ಎಷ್ಟು ಈಸಿ ಕ್ವಶನ್ ಅವ್ರಿ ಬ್ಯಾನಿಂಗ್ ಆಲ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅಂಡ್ ಪ್ಲಾಂಟಿಂಗ್ ಟ್ರೀಸ್ ಓನ್ಲಿ ಆನ್ ಹೈವೇಸ್ ಆಗಿರ್ಬೋದು ಸೊ ನೋಡ್ರೆ ಗೊತ್ತಾಗುತ್ತೆ ಹ್ಯಾವಿಂಗ್ ಅಟ್ ಲೀಸ್ಟ್ 15% ಆಫ್ ಸಿಟಿ ಏರಿಯಾ ಅಂಡರ್ ಗ್ರೀನ್ ಕವರ್ ಅಂತ ಕರೆಕ್ಟ್ ಆಗುತ್ತೆ ಸೊ ಇನ್ನು ನೆಕ್ಸ್ಟ್ ಮೂರು ಕ್ವಶನ್ಸ್ ಪ್ಯಾಸೇಜ್ ರೀಡಿಂಗ್ ಆಗಿತ್ತು ಇದಾದ ನಂತರ ನಾನು ಇದ್ರ ಬಗ್ಗೆ ಹೆಂಗೆ ಅನ್ನೋದನ್ನ ಟೆಕ್ನಿಕ್ಸ್ ಕೂಡ ಲಾಸ್ಟ್ ಡಿಸ್ಕಷನ್ ಮಾಡ್ತೀನಿ ಸ್ವಲ್ಪ ಹೇಳ್ತೇನೆ 29 ಕ್ವಶನ್ ಇಲ್ಲಿ ಬೇಬಿ ಅನಾಲಜಿ ಮೇಲೆ ಕ್ವಶನ್ ಕೇಳಿದಂಥದ್ದು ಬೇಬೀಸ್ ಅಂತ ಚೈಲ್ಡ್ ಏನಾಗ್ತದೆ ಅಂತ ಕ್ವಶನ್ ಕೇಳಿದ್ದಾರೆ ಸೊ ಬಹಳಷ್ಟು ಜನ ಚೈಲ್ಡ್ಗೆ ಹೆಚ್ಚು ಕಾಮನ್ ಹೇಳ್ತಾ ಇದ್ದೀವಿ ಚೈಲ್ಡ್ಸ್ ಅಂತ ಹಾಕ್ತಾರೆ ಈ ರೀತಿ ಹಾಕ್ತಿರ್ತಾರೆ ಅಥವಾ ಚಿಲ್ಡ್ರನ್ಸ್ ಅಂತ ಹಾಕ್ತಾರೆ ಸೊ ಈ ರೀತಿ ಮಾಡ್ತಿರ್ತಾರೆ ಕೆಲವು ಮಿಸ್ಟೇಕ್ಸ್ಗಳು ನೋಡ್ರಿ ಬೇಬಿ ವಾಯ್ ಬಂದಕ IS ಅಂತ ಬಂತು ಬೇಬೀಸ್ ಚೈಲ್ಡ್ ಬಂದಿದೆ ಇದೊಂದು ಸ್ಪೆಷಲ್ ಇದೆ ಚಿಲ್ಡ್ರನ್ ಅಂತ ಕರಿತೀವಿ ಚಿಲ್ಡ್ರನ್ CHILDREN ಇದು ಕರೆಕ್ಟ್ ಬಹುವಚನ ಸಿಂಗುಲರ್ ಪ್ಲೂರಲ್ ಬಗ್ಗೆ ಕೇಳಿದಂಥದ್ದು ಪ್ಲೂರಲ್ ಓಕೆ ನೋಡ್ರಿ ಅನಾಲಜಿದಲ್ಲಿ ಒಂದು ಸಿಂಗುಲರ್ ಟು ಪ್ಲೂರಲ್ ಅನ್ನ ತೋರಿಸುತ್ತೆ ಅದಕ್ಕೆ ಬೇಬೀಸ್ ಆಯ್ತಾ ಚೈಲ್ಡ್ ಅದು ಚಿಲ್ಡ್ರನ್ ಆಗುತ್ತೆ ಚೈಲ್ಡ್ಸ್ ಆಗಲ್ಲ ಚಿಲ್ಡ್ರನ್ಸ್ ಕೂಡ ಆಗಲ್ಲ ಅಪೋಸ್ಟ್ರೋಫಿ ಎಸ್ ಕೂಡ ಬರಲ್ಲ ನಮ್ದು ಚೈಲ್ಡ್ಸ್ನೂ ಆಗಲ್ಲ ದ ಚೈಲ್ಡ್ ಇದೊಂದು ಇರ್ರೆಗ್ಯುಲರ್ ಪ್ಲೂರಲ್ ಆಗಿದೆ ಚಿಲ್ಡ್ರನ್ ಅಂತ ಓಕೆ ಇರ್ರೆಗ್ಯುಲರ್ ಪ್ಲೂರಲ್ ಆಗಿದೆ ಚಿಲ್ಡ್ರನ್ ಅಂತೇಳಿ ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್ ಗ್ರಾಮರ್ ನೋಟ್ಸ್ ಕೊಡ್ತೇನೆ ನಿಮಗೆ ಸಮ್ ಕಾಮನ್ ಇರ್ರೆಗ್ಯುಲರ್ ಪ್ಲೂರಲ್ಸ್ ಲಿಸ್ಟೇ ಕೊಡ್ತೇನೆ ನಾನು ಅದು ಒಂದೇ ಕ್ವಶನ್ ಹೇಳ್ಬಿಡುದಲ್ಲ ಸೊ ಇದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅವ್ರು ಏನೇ ಕೇಳೋದು ಆನ್ಸರ್ ಮಾಡ್ತಾರೆ ಚೈಲ್ಡ್ ಇದ್ರೆ ಚಿಲ್ಡ್ರನ್ ಆಗ್ತಾ ಎಲ್ಲಿನೂ ಅಪೋಸ್ಟ್ರೋಫಿ ಇಲ್ಲ ಮ್ಯಾನ್ ಇದ್ದು ಮೆನ್ ಆಗ್ತೈತಿ ಇರ್ರೆಗ್ಯುಲರ್ ಪ್ಲೂರಲ್ಸ್ಗಳು MEN ವುಮೆನ್ ಇದ್ದದ್ದು ವುಮೆನ್ ಆಗುತ್ತಾ EN ಟೂತ್ ಇದ್ದಲ್ಲಿ ಡಬಲ್ ಓ ಇದ್ದಲ್ಲಿ ಡಬಲ್ ಇ ಬರುತ್ತೆ ಟೀತ್ ಹಲ್ಲುಗಳು ಫುಟ್ ಇದ್ದಲ್ಲಿ ಫೀಟ್ ಡಬಲ್ ಇ ಬರುತ್ತೆ ಮೌಸ್ ತಿಳ್ಕೊರಿ ಇದು ಮೈಸ್ ಅಂತ ಮೌಸ್ ಇಲಿಗಳು
ಗೂಸ್ ಇದ್ರೆ ಗೀಸ್ ಅಂತ ಕರಿತೀವಿ, ಗೂಸ್ ಗೀಸ್. ಆಕ್ಸ್ ಇದ್ರೆ ಆಕ್ಸನ್ ಅಂತ ಕರಿತೀವಿ, ಸ್ಪೆಷಲ್ ಇದೆ. ಪರ್ಸನ್ ಇದ್ರೆ ಪೀಪಲ್ ಆಗುತ್ತೆ. ಸೊ ಇವೆಲ್ಲವೂ ಬರೆದು ಪ್ರಾಕ್ಟೀಸ್ ಮಾಡಿ ಟೀಚರ್ಸ್, ಚಿಲ್ಡ್ರನ್ ನೋಡಿ ಸುಮ್ಮನೆ ಕೂತ್ಕೋಬೇಡಿ, ಜಸ್ಟ್ ಯು ರೈಟ್ ಅಂಡ್ ಪ್ರಾಕ್ಟೀಸ್. ಓಕೆ, ಪ್ರಾಕ್ಟೀಸ್ ಮಾಡಿ. ಕಾಮನ್ ಎರರ್ ಹೆಚ್ಚಿನ ಚೈಲ್ಡ್ಸ್ ಅಂತ ಬರ್ತಾರೆ, ಅದು ಆಕ್ಚುಲಿ ಚಿಲ್ಡ್ರನ್ ಆಗುತ್ತೆ ಅಂತ ಹೇಳಿದೆ. ಚೈಲ್ಡ್ಸ್ ಮೀನ್ಸ್ ಬಿಲಾಂಗಿಂಗ್ ಟು ಒನ್, ಈ ರೀತಿ ಬರ್ತಾರೆ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಅಂತ. ಓಕೆ, ಚಿಲ್ಡ್ರನ್ಸ್ ಡೇ ಅಂತ ಮಾಡ್ತಾರೆ ನೋಡ್ರಿ, ಚಿಲ್ಡ್ರನ್ಸ್ ಡೇ ಮಕ್ಕಳ ದಿನಾಚರಣೆ ಅನ್ನೋದು ಬಿಲಾಂಗಿಂಗ್ ಟು ಚಿಲ್ಡ್ರನ್. ದ ಚೈಲ್ಡ್ಸ್ ಬುಕ್, ದ ಬುಕ್ ಆಫ್ ಓನ್ ಚೈಲ್ಡ್, ಆ ಮಗುವಿನ ಪುಸ್ತಕ ಅಂತ, ಮಗುವಿನ ಪುಸ್ತಕ. ದ ಚಿಲ್ಡ್ರನ್ಸ್ ಬುಕ್ಸ್ ಅಂದ್ರೆ ಮಕ್ಕಳ ಪುಸ್ತಕಗಳು ಅನ್ನೋದು. ಓಕೆ, ನೋಡಿ ಇದನ್ನ ರಿಲೇಶನ್ಶಿಪ್ ಮೇಲೆ ಕೇಳುವಂತ ಕ್ವಶನ್ ಇದು, ಅನ್ನೆಲ್ಲ ಹೋಗಬೇಕು. ಓಕೆ, ಇಲ್ಲಿ ಆಡ್ ವರ್ಡ್ ಫ್ರಮ್ ದ ಗಿವನ್ ಆಪ್ಷನ್ಸ್ ನಿಂದ ತೆಗೀರಿ. ಗುಂಪಿಗೆ ಸೇರದ, ಆಡ್ ವರ್ಡ್ ಅಂದ್ರೆ ಗುಂಪಿಗೆ ಸೇರದ ಶಬ್ದವನ್ನ ತೆಗೀರಿ. ವಿಕ್ಟ್ರಿ ಕೊಟ್ರೆ, ಸಕ್ಸಸ್ ಕೊಟ್ರೆ, ಡಿಫೀಟ್ ಕೊಟ್ರೆ, ವೇನ್ ಕೊಟ್ರೆ, ಗ್ಲೋಸರಿದಲ್ಲಿ ಬರುವಂತದ್ದು ನಿಮಗೆ 1 2 3 4 5 4 ತನ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ದಲ್ಲಿ, ಸ್ವಲ್ಪ 6 ತನ ತಗೊಳ್ರಿ. ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ದಲ್ಲಿ ಬರುವಂತದ್ದು ವಿಕ್ಟ್ರಿ, ಸಕ್ಸಸ್, ಡಿಫೀಟ್, ಮೂರು ಸೇಮ್ ಮೀನಿಂಗ್ ಇದೆ, ಒಂದು ಬೇರೆ ಇದೆ. ಸೊ ಇಲ್ಲಿ ಕರೆಕ್ಟ್ ಆಗೋದು ಡಿಫೀಟ್. ಇವೆಲ್ಲವೂ ಗೆಲುವು ಆಗ್ತವೆ. ವಿಕ್ಟ್ರಿ ಅಂದ್ರೂ ಗೆಲುವು, ಸಕ್ಸಸ್ ಗೆಲುವು, ವಿನ್ ಸೇಮ್ ಮೀನಿಂಗ್ ಕೊಡ್ತಾ, ಡಿಫೀಟ್ ಅಂದ್ರೆ ಸೋಲು ಅನ್ನೋ ಆಂಟೋನಿಮ್ ಆಗುತ್ತೆ. ಅದಕ್ಕಾಗಿ ವಿಕ್ಟ್ರಿ, ಸಕ್ಸಸ್ ಅಂಡ್ ವಿನ್ ಇಂಡಿಕೇಟ್ಸ್ ಅ ಪಾಸಿಟಿವ್ ರಿಸಲ್ಟ್ ಆರ್ ಅಚೀವ್ಮೆಂಟ್ ಅಂತ ಕರಿತೀವಿ. ಆ ಡಿಫೀಟ್ ಅನ್ನೋದು ಫೇಲ್ಯೂರ್ ಅಥವಾ ಲಾಸ್ ಅನ್ನೋದಾಗುತ್ತೆ. ಅದಕ್ಕಾಗಿ ಇದೊಂದು ಡಿಫೀಟ್ ಆರ್ ವರ್ಡ್ ಆಗುತ್ತೆ. ನೋಡಿ, ವಿಕ್ಟ್ರಿ ಅಂದ್ರೆ ಸಕ್ಸಸ್ ಕಾಂಪಿಟೇಷನ್ ಬ್ಯಾಟಲ್ ಅಂತ, ಸಕ್ಸಸ್ ಅಂದ್ರೆ ಕೂಡ ಅಚೀವ್ಮೆಂಟ್ಸ್ ಡಿಸೈರ್, ಇವೆಲ್ಲ ಸೇಮ್ ಮೀನಿಂಗ್ ಇರುತ್ತೆ. ಡಿಫೀಟ್ ಅಂದ್ರೆ ಸೋಲು. ನೋಟ್ಸ್ ಡಿಸ್ಕಸ್ ಮಾಡೋದು ಆಡ್ ಒನ್ ಔಟ್ ಅಂತ ಕೇಳ್ತಾರೆ, ವೆಕಾಬುಲರಿ ಕ್ಲಾಸಿಫಿಕೇಶನ್ ಅಲ್ಲಿ ಬರುವಂತದ್ದು. ಇದರಲ್ಲಿ ಗುಂಪಿಸಿದ ಶಬ್ದವನ್ನು ತೆಗೆದ್ರಿ. ಮೂರು ಕಾಮನ್ ಇರ್ತಾವು, ಸಿಮೆಂಟಿಕ್ ರಿಲೇಶನ್ಶಿಪ್ ಹೊಂದಿರ್ತಾವು ಅಮಂಗ್ 3 ವರ್ಡ್ಸ್ ಅಂಡ್ ಫೈಂಡ್ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್. ಯಾವ ಗುಂಪಿಸಿರಲ್ಲ ಅದನ್ನ ತೆಗೆದು ಹಾಕೋದು ಅಷ್ಟೇನೆ. ಓಕೆ, ಕ್ವಶನ್ ನೋಡಿ, ದ ಕ್ರೌಡ್ ವಾಸ್ ವೆರಿ ಬಿಗ್ ಅಂತಿದೆ. ಇಲ್ಲಿ ಅಂಡರ್ಲೈನ್ ವರ್ಡ್ ಬಗ್ಗೆ ಕೇಳ್ತಾ ಇರೋದು. ಇಲ್ಲಿ ಅಂಡರ್ಲೈನ್ ಮಾಡಿದ್ದು ಬಿಗ್ ಆಗಿತ್ತ ತಿಳ್ಕೋರಿ. ಸೊ ಬಿಗ್ ಆಗಿತ್ತಂದ್ರೆ ದ ಕ್ರೌಡ್ ವಾಸ್ ವೆರಿ ಬಿಗ್ ಅನ್ನೋದು ಏನ್ ನೌನ, ವರ್ಬ, ಅಡ್ವರ್ಬ, ಅಡ್ಜೆಕ್ಟಿವ್ ಅಂತ ಕ್ವಶನ್ ಮಾಡಿದ್ರೆ, ದ ಕ್ರೌಡ್ ಅನ್ನೋದು ನೌನ್ ಆಗುತ್ತಾ, ವೆರಿ ಬಿಗ್ ಅನ್ನೋದು ಏನಾಗುತ್ತಾ ಅಥವಾ ಕೇಳಿದ್ರೆ, ಸೊ ಇಲ್ಲಿ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಬಿಗ್ ಅನ್ನೋದು. ನೋಡ್ರಿ, ದ ವರ್ಡ್ ಬಿಗ್ ಡಿಸ್ಕ್ರೈಬ್ಸ್ ದ ನೌನ್ ಕ್ರೌಡ್. ಇಲ್ಲಿ ಕ್ರೌಡ್ ಅನ್ನೋದು ನೌನ್ ಆಯ್ತು, ಅದನ್ನ ಡಿಸ್ಕ್ರೈಬ್ ಮಾಡುವಂತ ಶಬ್ದಗಳು ಅಡ್ಜೆಕ್ಟಿವ್ ಆಗುತ್ತಾ. ಅದಕ್ಕಾಗಿ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಕ್ವಾಲಿಫೈಸ್ ನೌನ್ ಅಥವಾ ಪ್ರೊನೌನ್ ಡಿಸ್ಕ್ರೈಬ್ ಮಾಡುವಂತ ಶಬ್ದಗಳು ಇದ್ದರೆ, ನಾಮಪದ ಅಥವಾ ಸರ್ವನಾಮ ಪದಗಳನ್ನ ವರ್ಣಿಸುವಂತ ಶಬ್ದಗಳಿದ್ರೆ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ, ನಾಮ ವಿಶೇಷಣಗಳು ಅಂತ ಕರಿತೀವಿ. ಬೈ ಚಾನ್ಸ್ ಕ್ರೌಡ್ ಅಂಡರ್ಲೈನ್ ಮಾಡಿದ್ರೆ ನೌನ್ ಆಗುತ್ತೆ, ನಿಮ್ದಲ್ಲಿ ಇಟ್ಕೊಳ್ರಿ. ಓಕೆ, ಅಂಡ್ ದ ಕ್ರೌಡ್ ಅನ್ನೋದು ನೌನ್ ಆಗುತ್ತಾ, ಬಿಗ್ ಅನ್ನೋದು ಡಿಸ್ಕ್ರೈಬ್ಸ್ ದ ಕ್ರೌಡ್ ಆಗುತ್ತೆ, ಅದಕ್ಕೆ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಓಕೆ, ಇಲ್ಲಿ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್ ನೋಡ್ಕೊಳ್ಳಿ. ಸಮ್ ಕಾಮನ್ಲಿ ಸ್ಟಡೀಸ್ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಅಂತ ಬರ್ತಾವೆ. ಬ್ಯೂಟಿಫುಲ್ ಫ್ಲವರ್, ಇದರ ಕ್ವಾಲಿಟಿಯನ್ನು ಹೇಳುವಂಥದ್ದು. ಓಕೆ, ಫ್ಲವರ್ ಕ್ವಾಲಿಟಿಯನ್ನು ಹೇಳುವಂಥದ್ದು ಬ್ಯೂಟಿಫುಲ್. ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಪ್ರಮಾಣವನ್ನು ಹೇಳುವಂಥದ್ದು, ಸಮ್ ವಾಟರ್, ಎಷ್ಟು ಪ್ರಮಾಣ ಅಂತೇಳಿ. ಆಮೇಲೆ ಅಡ್ಜೆಕ್ಟಿವ್ ಆಫ್ ನಂಬರ್ ಅಂದ್ರೆ ನಂಬರ್ಸ್ ಬರೋದು, 3 ಬುಕ್ಸ್, 2 ಬುಕ್ಸ್ ಅಂತೇಳಿ. ಆಮೇಲೆ ಡೆಮೋನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತ ಬರ್ತಾವೆ, ದಿಸ್, ದ್ಯಾಟ್, ದೋಸ್, ದೀಸ್ ಅಂತ ಬರ್ತಾವೆ. ಇವನು ಕೂಡ ಡೆಮೋನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇನ್ನು ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಬರ್ತಾವೆ, ಮೈ ಪೆನ್, ಹೀಸ್ ಪೆನ್, ಹರ್ ಪೆನ್ ಅಂತ ಬರ್ತದೆ ನೋಡ್ರಿ. ಇವೆಲ್ಲವೂ ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇವನು ಕೂಡ ಗಮನ ಕೊಡ್ರಿ, ಇವೆಲ್ಲ ಅಡ್ಜೆಕ್ಟಿವ್ ದಲ್ಲೇ ಬರುವಂತದ್ದು, ಕೈಂಡ್ಸ್ ಆಫ್ ಅಡ್ಜೆಕ್ಟಿವ್ ದಲ್ಲಿ ಬರುವಂತದ್ದು. ಕ್ವಾಂಟಿಟಿ, ಕ್ವಾಲಿಟಿ, ಕ್ವಾಂಟಿಟಿ, ನಂಬರ್, ಅಡ್ಜೆಕ್ಟಿವ್, ಡೆಮಾನ್ಸ್ಟ್ರೇಟಿವ್ ಮತ್ತು ಪೊಸೆಸಿವ್. ಇನ್ನು ಇಂಟ್ರಾಕ್ಟಿವ್ ಅಂತ ಬರ್ತಾವೆ, ವಿಚ್ ಬುಕ್ ಅನ್ನೋದು, ಇದನ್ನು ಕೂಡ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತವೆ. ವಿಚ್ ಬುಕ್, ಹೂಸ್ ಬುಕ್, ವಿಚ್ ಬುಕ್ ಅಂತ. ಓಕೆ, ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಅಂತ ಬರ್ತಾವೆ, ಪ್ರತಿಯೊಂದು, ಈಚ್, ಓಕೆ, ಈ ಸ್ಟೂಡೆಂಟ್, ಈ ರೀತಿ ಬರುವಂತವು. ಆಮೇಲೆ ಎಕ್ಸಾಮ್ ಟಿಪ್ ನೋಡ್ರಿ, ವಾಟ್ ಡಸ್ ದ ವರ್ಡ್ ಡಿಸ್ಕ್ರೈಬ್, ಏನನ್ನು ಡಿಸ್ಕ್ರೈಬ್ ಮಾಡ್ತದೆ ಆ ಶಬ್ದ ಅನ್ನೋದನ್ನ ನೋಡ್ಕೊಡ್ರಿ, ಅದ್ರ ಮೇಲೆ ಕಂಡಿಡ್ರಿ. ನೌನ್ ಅಥವಾ ಪ್ರೊನೌನ್ ಡಿಸ್ಕ್ರೈಬ್ ಮಾಡ್ತಿದ್ರೆ ಅಡ್ಜೆಕ್ಟಿವ್ ಆಗ್ತೈತಿ, ಹೌದಾ. ಟಾಲ್ ಬಾಯ್, ಬಾಯ್ ಡಿಸ್ಕ್ರೈಬ್ ಮಾಡೋದು ಟಾಲ್ ಅಂತಿದೆ, ಅಡ್ಜೆಕ್ಟಿವ್ ಆಗಿತ್ತು. ಆಮೇಲೆ ಬ್ಯೂಟಿಫುಲ್ ಫ್ಲವರ್, ಫ್ಲವರ್ ಅನ್ನು ಡಿಸ್ಕ್ರೈಬ್ ಮಾಡ್ತಿದೆ, ಅದಕ್ಕಾಗಿ ಇದು ಅಡ್ಜೆಕ್ಟಿವ್ ಆಯ್ತು. ಹೌಸ್ ಅನ್ನು ಡಿಸ್ಕ್ರೈಬ್ ಮಾಡಿದ, ಹೌಸ್ ಅನ್ನೋದು ನೌನ್ ಆಯ್ತು, ಅದನ್ನ ಡಿಸ್ಕ್ರೈಬ್ ಮಾಡೋದು ಅಡ್ಜೆಕ್ಟಿವ್ ಆಯ್ತು, ಲಾರ್ಜ್. ದಟ್ ಈಸ್ ಸೆಕೆಂಡ್ ಕ್ವಶನ್, ಕ್ಯಾನ್ ಬರ್ಡ್ಸ್ ರೀಡ್ ಸ್ಟೋರೀಸ್ ಅನ್ನೋದಲ್ಲಿ ಗಿವನ್ ಸೆಂಟೆನ್ಸ್ ಎಕ್ಸಾಂಪಲ್ ಆಫ್ ಯಾವ ವಿಧದ ವಾಕ್ಯ ಅಂತ ಕೇಳಿದ್ದಾರೆ. ಸಿಂಪಲ್ ಕ್ವಶನ್ ಇದು, ಕೈಂಡ್ಸ್ ಆಫ್ ಸೆಂಟೆನ್ಸ್ ನಲ್ಲಿ ಬರುವಂತದ್ದು ಕ್ವಶನ್. ನೋಡ್ರಿ, ಇಂಟರಾಕ್ಟಿವ್ ಮಾರ್ಕ್ ಇದೆ, ಕ್ವಶನ್ ಮಾರ್ಕ್ ಇದೆ. ಸೊ ಇದೇನು ಅಸರ್ಟಿವ್ ಸೆಂಟೆನ್ಸ್ ಅಂತ ಸಾದಾ ವಾಕ್ಯ, ಫುಲ್ ಸ್ಟಾಪ್. ಇಂಟರಾಕ್ಟಿವ್ ಅಂತ ಕ್ವಶನ್ ಮಾರ್ಕ್, ಇಂಪರೇಟಿವ್ ಅಂದ್ರೆ ಏನೂ ಇಲ್ಲ ಅಂತ ಅನ್ಕೊಡ್ರಿ. ಈಗ ಆರ್ಡರ್, ರಿಕ್ವೆಸ್ಟ್, ಅಡ್ವೈಸ್ ಬರ್ತಾವ ನೋಡ್ರಿ, ಅವೆಲ್ಲ ಇಂಪರೇಟಿವ್ ಸೆಂಟೆನ್ಸ್ ನಲ್ಲಿ ಬರುವಂತದ್ದು. ಪ್ಲೀಸ್ ಕಮ್ ಇನ್, ಸ್ಟ್ಯಾಂಡ್ ಅಪ್, ಗೋ ಔಟ್, ಈ ರೀತಿ ಹತ್ತಿರ್ತಾವ ನೋಡ್ರಿ ಅವು.
ಇನ್ನು ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್ ಅಂದ್ರೆ ಈ ರೀತಿ ಬರ್ತಾವೆ. ಇಷ್ಟ್ರ ಮ್ಯಾಗ ಗೊತ್ತಾಗ್ತದೆ. ಇದರಲ್ಲಿ ಏನಂತ ವಿಶೇಷತೆ ಇಲ್ಲ. ಇಂಟರಾಕ್ಟಿವ್ ಸೆಂಟೆನ್ಸ್ ಆಗುತ್ತಾ, ಕ್ವಶನ್ ಮಾರ್ಕ್ ಇದೆ, ಪ್ರಶ್ನಾರ್ಥಕ ವಾಕ್ಯ ಆಗುತ್ತಾ. ನೋಡ್ರಿ, ಇಂಟರಾಕ್ಟಿವ್ ಸೆಂಟೆನ್ಸ್ ಆಸ್ ಕ್ವಶನ್ಸ್, ಪ್ರಶ್ನೆ ಕೇಳುವಂಥವು. ಆಮೇಲೆ ಕ್ಯಾನ್ ಬರ್ಡ್ಸ್ ರೀಡ್ ಸ್ಟೋರೀಸ್, ಆ ಕ್ವಶನ್ ಕೇಳ್ತಾ ಇದೆ, ಕ್ವಶನ್ ಮಾರ್ಕ್ ದೊಂದಿಗೆ ಎಂಡ್ ಆಗಿದೆ, ಈಸಿಯಾಗಿ ಕಂಡುಹಿಡಿತಾರೆ. ಆಮೇಲೆ ಇಲ್ಲಿ ಇವೆಲ್ಲ 4 ಮೇಜರ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಬರ್ತಾವ ಅಂತ ಹೇಳಿದೆ. ಒಂದು ಅಸರ್ಟಿವ್ ಬರ್ತೈತಿ, ಇಂಟರಾಕ್ಟಿವ್, ಇಂಪರೇಟಿವ್, ಎಕ್ಸ್ಕ್ಲೇಮೇಟರಿ. ಅಸರ್ಟಿವ್ ಅಂದ್ರೆ ಮೇಕ್ ಸ್ಟೇಟ್ಮೆಂಟ್ ಮಾಡುವಂತದ್ದು. ಇಂಟರಾಕ್ಟಿವ್ ಅಂದ್ರೆ ಕ್ವಶನ್ ಕೇಳುವಂತದ್ದು. ಇಂಪರೇಟಿವ್ ಅಂದ್ರೆ ಆರ್ಡರ್ ರಿಕ್ವೆಸ್ಟ್ ಮಾಡುವಂತದ್ದು, ಓಪನ್ ದ ಡೋರ್. ಎಕ್ಸ್ಕ್ಲೇಮೇಟರಿ ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಇಮೋಷನ್ ಅನ್ನು ಹೇಳೋದು, ವಾಟ್ ಅ ಬ್ಯೂಟಿಫುಲ್ ಬರ್ಡ್ ಅನ್ನು. ಸೊ ಈ ರೀತಿ ವಾಕ್ಯಗಳು ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಬರ್ತಾವೆ. ಇನ್ನು ಇಂಟರಾಕ್ಟಿವ್ ಸೆಂಟೆನ್ಸ್ ಕಾಮನ್ಲಿ ಬಿಗಿನ್ಸ್ ವಿತ್ ಇಂಟರಾಕ್ಟಿವ್, ಈ ಕ್ವಶನ್ ವರ್ಡ್ ದೊಂದಿಗೆ ಸ್ಟಾರ್ಟ್ ಆಗ್ತಾವು, ಅಥವಾ ಎಕ್ಸುಲರೀಸ್ ಅಥವಾ ಮಾಡಲ್ಸ್ ಒಂದೇ ಸ್ಟಾರ್ಟ್ ಆಗ್ತವೆ. ಎಲ್ಲ ಎಕ್ಸುಲರೀಸ್ ಅಥವಾ ಮಾಡಲ್ಸ್ ಇವುಗಳೊಂದಿಗೆ ಸ್ಟಾರ್ಟ್ ಆಗ್ತವೆ ಅಂತ ಹೇಳ್ತೀವಿ. ಕ್ವಶನ್ ಹೆಚ್ಚು ಓಕೆ. ಆಮೇಲೆ ಕ್ವಶನ್ ಮಾರ್ಕ್ ದೊಂದಿಗೆ ಎಂಡ್ ಆಗ್ತಾವ. ಕ್ವಶನ್ ಮಾರ್ಕ್ ದೊಂದಿಗೆ ಎಂಡ್ ಆಗ್ತಾವ. ಇನ್ನು 33 ಕ್ವಶನ್, ರಾಧಿಕಾ ಸ್ಟಾಪ್ಡ್ ಹರ್ ಖಾ ಇನ್ ದ ಮಿಡಲ್ ಆಫ್ ದ ರೋಡ್ ಅಂತಿದೆ. ಇನ್ ದ ಮಿಡಲ್ ಆಫ್ ದ ರೋಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಇಲ್ಲಿ ಏನಂತ ಕ್ವಶನ್ ಮಾಡ್ತಾರಂತಂದ್ರೆ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್. ಇಂಟರಾಕ್ಟಿವ್ ಸೆಂಟೆನ್ಸ್ ಯಾವುದು ಇದಕ್ಕೆ? ಇನ್ ದ ಮಿಡಲ್ ಆಫ್ ದ ರೋಡ್ ಅಂತ, ರಾಧಿಕಾ ಸ್ಟಾಪ್ ಹರ್ ಕಾರ್ ಇನ್ ದ ಮಿಡಲ್. ಇನ್ ದ ಮಿಡಲ್ ಅನ್ನೋದು ಪ್ಲೇಸ್ ಅನ್ನು ತೋರಿಸುವಂತದ್ದು. ಪ್ಲೇಸ್ ಅನ್ನು ತೋರಿಸುವಂತದ್ದಿದ್ರೆ ಯಾವ್ದು ಬರಬೇಕು? ವೆನ್ ಅಂದ್ರೆ ಟೈಮ್, ವಾಯ್ ಅಂದ್ರೆ ರೀಸನ್ ಕಾರಣ, ವೇರ್ ಅಂದ್ರೆ ಎಲ್ಲಿ, ಪ್ಲೇಸ್ ಅಂತ, ಹೂ ಅಂದ್ರೆ ಯಾರು ಅಂತ. ಇಷ್ಟ್ರ ಮೇಲೆ ಗೊತ್ತಾಗ್ತದೆ ಪ್ಲೇಸ್ ಅಂದ್ರೆ ಯಾವ್ದು ಅಂದ್ರೆ ವೇರ್ ಒಂದು ಬರ್ತದೆ. ವೇರ್ ಡಿಡ್ ರಾಧಿಕಾ ಸ್ಟಾಪ್ ಹರ್ ಕಾರ್. ನಿಮ್ಗೆ ಇಂಟರಾಕ್ಟಿವ್ ಕ್ವಶನ್ ಮಾಡು ಅಂತ ಕೊಡಲ್ಲ, ಈಸಿಯಾಗಿ ಅದನ್ನು ಫೈಂಡ್ ಔಟ್ ಮಾಡ್ರಿ ಅಂತ ಕೊಡ್ತಾರೆ. ಈಸಿ ಇದು, ಓಕೆ, ಫಾಸ್ಟ್ ಈಸಿ, ಓಕೆ. ಅಂಡ್ ಇಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಅಂಡರ್ಲೈನ್ ಫ್ರೇಸ್ ಏನಿದೆ, ಇನ್ ದ ಮಿಡಲ್ ಆಫ್ ದ ರೋಡ್ ಇದೆ. ಇದು ಏನ್ ತೋರಿಸುತ್ತ? ಪ್ಲೇಸ್ ಅಥವಾ ಲೊಕೇಶನ್ ತೋರಿಸುವಂಥದ್ದು. ಪ್ಲೇಸ್ ಅಥವಾ ಲೊಕೇಶನ್ ತೋರಿಸ್ತಿದ್ರೆ ಅಲ್ಲಿ ಯಾವ್ದು ಕ್ವಶನ್ ವರ್ಡ್ ಬರಬೇಕು? ವೇರ್ ನೊಂದು ಬರಬೇಕು. ಓಕೆ, ದೇರ್ ಫೋರ್ ವೇರ್ ಡಿಡ್ ರಾಧಿಕಾ ಸ್ಟಾಪ್ ಹರ್ ಕಾರ್ ಅನ್ನೋದು ಕರೆಕ್ಟ್ ಆಗ್ತೈತಿ. ಇನ್ ದ ಮಿಡಲ್ ಆಫ್ ದ ರೋಡ್ ಅಂತ ಆನ್ಸರ್ ಬರ್ತೈತಿ. ಸೊ ಹೂ ಅಂದ್ರೆ ಪರ್ಸನ್ ಸಬ್ಜೆಕ್ಟ್ ಆಗಿ ಬಂದಾಕಾರ, ಹೂಮ್ ಅಂದ್ರೆ ಪರ್ಸನ್ ಆಬ್ಜೆಕ್ಟ್ ಆಗಿ ಬಂದಾಕಾರ, ಹೂಸ್ ಅಂದ್ರೆ ಪೊಸೆಸನ್ ಅಂದ್ರೆ ಇದು ನನ್ನ ಪುಸ್ತಕ, ಅವಳ ಪುಸ್ತಕ, ಅಪಾಸ್ಟ್ರೋಫಿ ಎಸ್ ಬಂದಿರ್ತೈತಿ. ವಾಟ್ ಅಂದ್ರೆ ಥಿಂಗ್ ಅಥವಾ ಇನ್ಫಾರ್ಮೇಶನ್ ಇರ್ತಾಕಾರ, ವೆನ್ ಅಂದ್ರೆ ಟೈಮ್, ವೇರ್ ಅಂದ್ರೆ ಪ್ಲೇಸ್, ವಾಯ್ ಅಂದ್ರೆ ರೀಸನ್, ವಿಚ್ ಅಂದ್ರೆ ಚಾಯ್ಸಸ್ ಇರ್ತೈತಿ, ಹೌ ಅಂದ್ರೆ ಮ್ಯಾನ್ ಅಥವಾ ಮೆಥಡ್ ಅನ್ನು ಇರುವಂತದ್ದು ಇದ್ರೆ ಸೊ ಈ ಕ್ವಶನ್ ವರ್ಡ್ಸ್ ನ ಯೂಸ್ ಮಾಡ್ರಿ. 8 WH ಕ್ವಶನ್ಸ್, 1 H ವರ್ಡ್ ಬರ್ತೈತಿ. ಎಕ್ಸಾಮ್ ಟ್ರಿಕ್ ನೋಡ್ರಿ, ಐಡೆಂಟಿಫೈ ದ ಇನ್ಫಾರ್ಮೇಶನ್, ಅಂಡರ್ಲೈನ್ ಮಾಡಿದಂತ ಶಬ್ದವನ್ನು ನೋಡ್ರಿ. ಜಾಗ ಇದ್ರೆ ವೇರ್, ಟೈಮ್ ಇದ್ರೆ ವೆನ್, ರೀಸನ್ ಇದ್ರೆ ವಾಯ್, ಪರ್ಸನ್ ಇದ್ರೆ ಹೂ, ಪೊಸೆಸನ್ ಇದ್ರೆ ಹೂಸ್, ಅಧಿಕಾರವನ್ನು ಇದ್ರೆ, ಆಮೇಲೆ ಮ್ಯಾನರ್ ಇದ್ರೆ ಹೌ ಅನ್ನೋದು ಬರುತ್ತೆ. 34th ಕ್ವಶನ್, ದ ಬಾಯ್ಸ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಅಂತ, ಚೂಸ್ ದ ರೈಟ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಕೊಟ್ಟಂತ ಸ್ಟೇಟ್ಮೆಂಟ್ ಪಾಸಿಟಿವ್ ನೆಗೆಟಿವ್ ಇದೆ, ಇದು ಪಾಸಿಟಿವ್ ಇದೆ. ಸೊ ನೆಗೆಟಿವ್ ಅಂತೂ ಇಲ್ಲ, ನೋ ಅಥವಾ ನಾಟ್ ಇಲ್ಲ, ಅದಕ್ಕಾಗಿ ಇದು ಪಾಸಿಟಿವ್ ಇದೆ. ಸೊ ಈ ಕಡೆ ನೆಗೆಟಿವ್ ಬರ್ಬೇಕು. ನೆಗೆಟಿವ್ ಇಲ್ಲೊಂದಿದೆ, 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 ಇದು ಇಲ್ಲ, ಒಂದು ಹೋಯ್ತು. ಇನ್ನ ಹೆಲ್ಪಿಂಗ್ ವರ್ಬ್ ಯಾವುದು? ಓವರ್ ಇದೆ. ಓವರ್ ಇರೋದು ಎಲ್ಲಿದೆ ರೀ? ಆಪ್ಷನ್ 2 3 ಆಯ್ತು. ಓವರಂಟ್ ಇದೆ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಮತ್ತೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಎಷ್ಟೆಷ್ಟು ಸಾಧ್ಯ ಅಷ್ಟು ತಿಳಿಸ್ತಾ ಹೋಗ್ತಾ ಇದ್ದೀನಿ. ದ ಮೇನ್ ಸೆಂಟೆನ್ಸ್ ಈಸ್ ದ ಬಾಯ್ಸ್ ಆರ್ ಪ್ಲೇಯಿಂಗ್ ದ ಗಾರ್ಡನ್ ಇದೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಓವರ್ ಇದೆ. ಓವರ್ ಇದ್ರೆ ನೋಡ್ಕೋಬೇಕಲ್ಲ, ಅಫರ್ಮೇಟಿವ್ ಇದು ನೆಗೆಟಿವ್ ಆಗ್ತೈತಿ. ಸೊ ಅದಕ್ಕಾಗಿ ದ ಬಾಯ್ಸ್ ಆರ್ ಪ್ಲೇಯಿಂಗ್ ಓವರಂಟ್ ದೇ ಆಗೋದು ಆಗುತ್ತೆ. ರೂಲ್ ನೋಡ್ರಿ, ಪಾಸಿಟಿವ್ ಇದ್ರೆ ನೆಗೆಟಿವ್ ಟ್ಯಾಗ್ ತಗೋಬೇಕು. ಈ ಕಡೆ ಪಾಸಿಟಿವ್, ಈ ಕಡೆ ನೆಗೆಟಿವ್ ಬರಬೇಕು. ನೆಗೆಟಿವ್ ಇದ್ರೆ ಪಾಸಿಟಿವ್ ತಗೋಬೇಕು. ಓಕೆ, ಇಲ್ಲಿ ನೋಡ್ರಿ, ಹಿ ಇಸ್ ಅ ಟೀಚರ್, ಇಸಂಟ್ ಹಿ? ಶಿ ಕ್ಯಾನ್ ಸ್ವಿಮ್, ಕಾಂಟ್ ಶಿ? ದೇ ಆರ್ ರೆಡಿ, ಆರ್ಂಟ್ ದೇ? ಇದು ಪಾಸಿಟಿವ್ ಇದೆ, ಇದು ನೆಗೆಟಿವ್. ಹಿ ಇಸಂಟ್ ಲೇಜಿ, ಇಸ್ ಹಿ? ಈಸ್ ಹಿ? ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರೊನೌನ್ ಬರುತ್ತೆ. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮತ್ತೆ ಕೊಡ್ತೀನಿ. ಈಗ ಇಷ್ಟಿಷ್ಟೇ ಸಾಕು. ದೇ ಡೋಂಟ್ ಪ್ಲೇ ಕ್ರಿಕೆಟ್, ಡೂ ದೇ? ಡೋಂಟ್ ಇದು ಡೂ ದೇ ಆಗತ್ತ. ಬಟ್ ಕೆಲವು ಏನಾಗ್ತಾವ, ದ ಬಾಯ್ಸ್ ಇದಕ್ಕೆ ದೇ ಅನ್ನೋದು ಪ್ರನೌನೇ ತಗೋಬೇಕು ನೀವು ಅಲ್ಲಿ. ಓವರ್ ಇದ್ರೆ ವರಂಟ್ ಆಗ್ತತಿ, ಅದು ಗೊತ್ತ. ದ ಬಾಯ್ಸ್ ಇರೋ ಕಾರಣ ದೇ ಅನ್ನೋದು ತಗೋಬೇಕು, ಪ್ರನೌನ್ ತಗೋಬೇಕು. ಐ ಆಮ್ ಅಂತ ಬರುತ್ತೆ. ಐ ಆಮ್ ಅನ್ನೋದು ಸ್ಪೆಷಲ್ ಇದೆ. ಐ ಆಮ್ ಲೇಟ್ ಇದ್ರೆ ಅರಂಟ್ ಐ ಅನ್ಬೇಕು, ಓಕೆ. ಬಟ್ ಐ ಎಮಂಟ್ ಐ ಅಲ್ಲ, ನಮ್ ತೆಗೆದುಕೋರಿ. ಐ ಆಮ್ ಲೇಟ್ ಇದ್ರೆ ಎಮಂಟ್ ಅನ್ನೋದು ಇಲ್ವೇ ಇಲ್ಲ ಇಂಗ್ಲಿಷ್ ಅಲ್ಲಿ, ನಮ್ ತೆಗೆದುಕೋರಿ. ಅರಂಟ್ ಐ ಬರುತ್ತೆ. ಬಟ್ ಐ ಆಮ್ ನಾಟ್ ಅಂತಿದ್ರೆ ಎಮ್ ಐ ಬರ್ತದೆ. ಎಮ್ ಐ ಇದೆ, ಎಮಂಟ್ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋರಿ. ಎಮಂಟ್ ಬದಲಿ ಅರಂಟ್ ಅಂತ ಹಚ್ಬೇಕು. ಇನ್ನ 35th ಕ್ವಶನ್, ರವಿ ಅಂಡ್ ರಾಜು ವರ್ ಅಬೌಟ್ ದ ಇನ್ಸಿಡೆಂಟ್ ಅಂತ ಇದೆ. ಇಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ? ಸೀಲ್ಡ್ ಲಿಪ್, ಕ್ಲೋಸ್ ಮೌತ್, ಟೈಟ್ ಲಿಪ್ಟ್, ನ್ಯಾರೋ ಲಿಪ್ಟ್. ಸೊ ಯಾವ್ದಾಗುತ್ತೆ ಇಲ್ಲಿ ಅಂತಂದ್ರೆ, ಸೊ ಟೈಟ್ ಲಿಪ್ಟ್ ಆಗುತ್ತೆ. ಸರ್ ಏನ್ ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಟೈಟ್ ಲಿಪ್ಟ್ ಅಂತಂದ್ರೆ, ಇದೊಂದು ಇಡಿಯಮಿಕ್ ಅಬ್ಜೆಕ್ಟಿವ್ ಇದೆ. ಅದ್ರ ಮೀನಿಂಗ್ ಏನಂದ್ರೆ ಟೈಟ್ ಲಿಪ್ಟ್ ಅಂದ್ರೆ
ಅನ್ವಿಲಿಂಗ್ ಟು ಸ್ಪೀಕ್ ಆರ್ ರಿವೀಲ್ ಇನ್ಫಾರ್ಮೇಶನ್, ಹೇಳಲಿಕ್ಕೆ ಇಷ್ಟ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡುವುದಿಲ್ಲ, ಸೊ ಟೈಟ್ ಲಿಪ್ಡ್ ಅಂತ ಕರೀತಾರೆ. ಅದಕ್ಕಾಗಿ ರವೀನ್ ರಾಜು ಟೈಟ್ ಲಿಪ್ಡ್ ಅಬೌಟ್ ದ ಇನ್ಸಿಡೆಂಟ್ ಅಂತಂದ್ರೆ ಅವ್ರು ದೇ ಡೋಂಟ್ ವಾಂಟ್ ಟು ಗಿವ್ ಎಕ್ಸ್ಟ್ರಾ ಎನಿ ಇನ್ಫಾರ್ಮೇಶನ್ ಅಬೌಟ್ ದ ಇನ್ಸಿಡೆಂಟ್ ಅಂತ ಅರ್ಥ ಆಗುತ್ತೆ. ಓಕೆ, ಟೈಟ್ ಲಿಪ್ಡ್ ಇಸ್ ದ ರೈಟ್ ಆಪ್ಷನ್. ನೋಡ್ರಿ, ವಿತ್ ಹೈಪನ್ ವೆನ್ ಯೂಸ್ ದ ಕಂಪೌಂಡ್ ವರ್ಡ್ ಯೂಸ್ ಮಾಡೋದು ಮುಂದೆ ಹೈಪನ್ ಅನ್ನೋದೊಂದು ಸಿಂಬಲ್ ಯೂಸ್ ಮಾಡ್ತೀವಿ ಅಲ್ಲಿ. ಟೈಟ್ ಆದ ನಂತರ ಹೈಪನ್. ಅನ್ವಿಲಿಂಗ್ ಟು ಸ್ಪೀಕ್ ಅಂತ ಇಲ್ಲಿ ಹೈಪನ್ ಯೂಸ್ ಮಾಡಿದ್ವಿ. ಕಂಪೌಂಡ್ ವರ್ಡ್ ಇದ್ದಾಗ ಓಪನ್ ಮೈಂಡೆಡ್ ಅಂದ್ರೆ ವಿಲ್ಲಿಂಗ್ ಟು ಕನ್ಸಿಡರ್ ಡಿಫ್ರೆಂಟ್ ಐಡಿಯಾಸ್ ಅಂತ ಓಪನ್ ಮೈಂಡೆಡ್. ನ್ಯಾರೋ ಮೈಂಡೆಡ್ ಅಂದ್ರೆ ಅನ್ವಿಲಿಂಗ್ ಟು ಅಕ್ಸೆಪ್ಟ್ ಡಿಫ್ರೆಂಟ್ ಐಡಿಯಾಸ್, ಸ್ವೀಕಾರ ಮಾಡ್ಲಿಕ್ಕೆ ಇಲ್ಲ, ಕಡಿಮೆ ಏನೇ ಹೇಳಿದ್ರು ಒಪ್ಕೊಳ್ಳೋದು ಓಪನ್ ಮೈಂಡೆಡ್. ಇನ್ನು ಅಬ್ಸೆಂಟ್ ಮೈಂಡೆಡ್ ಅಂತ ಬರ್ತದೆ ಫಾರ್ಗೆಟ್ಫುಲ್, ಏನ್ ಅಟೆಂಟಿವ್ ಅಂತ ಇರೋದು ಅಬ್ಸೆಂಟ್ ಮೈಂಡೆಡ್, ಬರೇ ಏನು ಹೇಳಿದನ ಮರೆಯೋದು. ಸೊ ಬ್ರಾಡ್ ಮೈಂಡೆಡ್ ಅಂತ ಬರ್ತೈತೆ ಟಾಲರೆಂಟ್ ಅಂಡ್ ಓಪನ್ ಟು ಡಿಫ್ರೆಂಟ್ ವ್ಯೂಸ್, ಬ್ರಾಡ್ ಮೈಂಡೆಡ್. ಓಕೆ, ಸಹಿಸ್ಕೊಳ್ಳುವಂಥದ್ದು ಎಲ್ಲ ವಿಷಯ. ಕಾಮನ್ ಕನ್ಫ್ಯೂಷನ್ ಮಾಡ್ತಿರ್ತಾರ, ರಿಲಕ್ಟೆಂಟ್ ಟಾಕ್ ಆಗಿರ್ಬೋದು, ಕ್ಲೋಸ್ ಮೌತ್ ಆಗಿರ್ಬೋದು, ಟೈಟ್ ಲಿಪ್, ಈ ರೀತಿ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ಓಕೆ, ಸೊ ಇಲ್ಲಿ ಓದಿದ್ದು ರೀಡಿಂಗ್ ಮೇಲೆ, ರೀಡಿಂಗ್ ಕಾಂಪಿಟೆನ್ಸ್ ಮೇಲೆ 3 ಕ್ವಶನ್ಸ್ ಇದ್ದು, ಮೊದಲು ಅದನ್ನ ಓದ್ಕೋಬೇಕು ಕ್ವಶನ್ಸ್, ಆಮೇಲೆ ಕೀವರ್ಡ್ಸ್ ಅಂಡರ್ಲೈನ್ ಮಾಡ್ರಿ, ಆಮೇಲೆ ರಿಲೆವೆಂಟ್ ಸೆಂಟೆನ್ಸ್ ಓದ್ಕೊಡ್ರಿ, ಆಮೇಲೆ ಪ್ಯಾಸೇಜ್ ನ ಕರೆಕ್ಟ್ ಆನ್ಸರ್ಸ್ ನ ಹುಡುಕಾಡಿ ಬರೀರಿ. ಓಕೆ, ಯಾವುದು ಮೀನಿಂಗ್ಗೆ ಕರೆಕ್ಟ್ ತಕ್ಕಂತೆ ಆನ್ಸರ್ ಬರೀರಿ. ಅದು ಅನ್ನೋದಾಗಿ ಕೇಳಿದ್ರೆ, ಸೊ ಅದು ಏನ್ ರಿಲೇಷನ್ ಇದೆ ಅದನ್ನು ಅರ್ಥ ಮಾಡ್ಕೊಂಡು ಬರೀರಿ. ಆಲ್ ಒನ್ ಆರ್ ಟು ಕೇಳಿದ್ದಾರೆ, ಸೊ ಅದರಲ್ಲಿ ಯಾವುದು ಹೊರಗೆ ಅಬ್ಜೆಕ್ಟಿವ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಆಮೇಲೆ ಸೆಂಟೆನ್ಸ್ ಟೈಪ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಡಬಲ್ ಎಚ್ ಕ್ವಶನ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಅದ್ರ ಬಗ್ಗೆ ಹೇಳಿದ್ದೀನಿ. ಕ್ವಶನ್ ಟ್ಯಾಕ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಆಮೇಲೆ ಅದನ್ನ ಹೇಳಿದೆ ನಾನು. ಇಡಿಎಂ ಮೇಲೆ ಕ್ವಶನ್ ಕೇಳಿದ್ದಾರೆ, ಟ್ಯಾಗ್ಲಿಪ್ ಇಂಥವು ಕಲೆಕ್ಟ್ ಮಾಡಿ ಕೊಡ್ತೇನೆ. ಓಕೆ, ಸೊ ಟೋಟಲ್ 10 ಆಗುತ್ತೆ, ಯಾಕಂದ್ರೆ 3 ಪ್ಯಾಸೇಜ್ ರೀಡಿಂಗ್ ಮೇಲೆ ಕೇಳಿದ್ದಾರೆ. ಇದು ನೋಡಿ, 3 ಪ್ಯಾಸೇಜ್ ರೀಡಿಂಗ್ ಮೇಲೆ ಉಳ್ಕಿದ್ದು ಇವೆಲ್ಲ ಗ್ರಾಮರ್ ಮೇಲೆ ಕ್ವಶನ್ ಕೇಳಿರುವಂಥದ್ದು. ರೈಟ್, ಇಲ್ಲಿಗೆ ಮುಗಿಸ್ತೀನಿ. ನಮ್ಮ ವಿಡಿಯೋ ನಮ್ಮ ಪ್ರತಿ ನಿಮಿಷದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅವ್ರಿ ಜಾಯಿನ್ ಕೂಡ ಆಗ್ಬೋದು ನಮ್ಮ ಲೈವ್ ಸೆಷನ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ವಿಡಿಯೋ ಮುಗಿಸೋದ್ರ ಮುಂಚೆ ಸ್ವಲ್ಪ ಈ ಸ್ಮಾರ್ಟ್ 20 ಚಾನಲ್ದಲ್ಲಿ ಬಹಳಷ್ಟು ವಿಡಿಯೋಸ್ಗಳು ಅದಾವು, ನೋಡ್ರಿ ಈ ಸ್ಮಾರ್ಟ್ 20 ಚಾನಲ್ ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಡೇ.